ಇದು ವಿಚಿತ್ರವಾದರೂ ಸತ್ಯ. ಒಬ್ಬ ವ್ಯಕ್ತಿ ಸತ್ತ ಮೇಲೂ ಕೂಡ ದೇಹದ ಈ ಭಾಗಗಳೆಲ್ಲ ಕೆಲಸ ಮಾಡ್ತವೆ ಎಂಬುದು ನಿಮಗೆ ಗೊತ್ತಾ? ಸಾವು ಸಂಭವಿಸಿದಾಗ ದೇಹ ನಿಶ್ಚಲವಾಗ್ತದೆ, ಉಸಿರಾಟ ನಿಲ್ತದೆ, ಹೃದಯ ತನ್ನ ಬಡಿತವನ್ನು ನಿಲ್ಲಿಸ್ತದೆ. ಆದರೆ ಸಾವು ಸಂಭವಿಸಿದ ಮೇಲೂ ದೇಹದ ಕೆಲವೊಂದು ಭಾಗಗಳು ತನ್ನ ಕಾರ್ಯವನ್ನು ನಿಲ್ಲಿಸುವುದಿಲ್ಲ. ಆತ್ಮ ದೇಹವನ್ನು ಬಿಟ್ಟು ಹೋಗಿ ತುಂಬ ಹೊತ್ತಿನವರೆಗೂ ಅವುಗಳು ಕಾರ್ಯವನ್ನು ನಿರ್ವಹಿಸ್ತದೆ. ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯುವುದಾದರೆ, ಸತ್ತ ದೇಹದಿಂದ ವಿಚಿತ್ರ ಶಬ್ದ ಬರ್ತದೆ. ವ್ಯಕ್ತಿ ಸತ್ತು ಹೋಗಿದ್ದಾರೆ ಎಂದು ಹೇಳಿದ ಮೇಲೂ ಒಂದು ವಿಚಿತ್ರ ಶಬ್ದ ಬರುವುದನ್ನು ನೀವು ಗಮನಿಸಿರ್ಬೋದು. ಸತ್ತ ಮೇಲೂ ಸದ್ದು ಬರಲು ಮನುಷ್ಯನ ದೇಹದೊಳಗೆ ಇರುವ ಗ್ಯಾಸ್ ಕಾರಣ. ಅದು ಹೊರಬರಲು ಪ್ರಯತ್ನಿಸ್ತದೆ, ಆವಾಗ ಈ ರೀತಿ ಶಬ್ದ ಬರ್ತದೆ. ಇನ್ನು ಜನ್ಮ ನೀಡುವುದು. ಗರ್ಭಿಣಿ ಸತ್ತ ಮೇಲೂ ಮಗುವಿಗೆ ಜನ್ಮ ನೀಡಿರುವ ಕೆಲವೊಂದು ಪ್ರಕರಣಗಳನ್ನು ನೋಡಿರ್ಬೋದು. ಅಲ್ಲದೆ ಇನ್ನೂ ಕೆಲವು ಪ್ರಕರಣದಲ್ಲಿ ಹೊಟ್ಟೆಯೊಳಗೆ ಸತ್ತ ಮಗು ಹೆರಿಗೆ ಮೂಲಕ ಹೊರಬರ್ತದೆ. ದೇಹದೊಳಗೆ ಗ್ಯಾಸ್ ಒತ್ತಡ ಹಾಕುವಾಗ ಮಗು ಗರ್ಭದಿಂದ ಜನನೇಂದ್ರಿಯದ ಮೂಲಕ ಹೊರಬರ್ತದೆ. ಇನ್ನು ಸತ್ತ ವ್ಯಕ್ತಿಗಳಲ್ಲಿ ಸ್ನಾಯುಗಳ ಚಲನೆ ಇರ್ತದೆ. ವ್ಯಕ್ತಿ ಸತ್ತು ಕೆಲವು ಗಂಟೆಗಳ ಕಾಲ ಸ್ನಾಯುಗಳ ಚಲನೆ ಇರ್ತದೆ. ಇದರಿಂದಾಗಿ ಎದೆಭಾಗದಲ್ಲಿ ಚಲನೆ ಕಾಣ್ಬೋದು. ಸಂಪೂರ್ಣ ಸಾವು ಸಂಭವಿಸುವವರೆಗೂ ಸ್ನಾಯುಗಳಲ್ಲಿ ಚಲನೆ ಇರ್ತದೆ. ಇನ್ನು ಜೀನ್ಸ್ ಸಕ್ರಿಯವಾಗಿರ್ತದೆ. ಮನುಷ್ಯ ಸತ್ತು ಹೋದ ಮೇಲೂ ಅವನ ಜೀನ್ಸ್ ಚಟುವಟಿಕೆಯಿಂದ ಇರ್ತದೆ. ಈ ಮೂಲಕ ತಜ್ಞರು ವ್ಯಕ್ತಿ ಸತ್ತು ಎಷ್ಟು ಗಂಟೆಗಳಾಗಿವೆ, ಎಷ್ಟು ದಿನಗಳಾಗಿದೆ ಎಂದು ಕಂಡುಹಿಡಿತಾರೆ. ಇನ್ನು ವ್ಯಕ್ತಿ ಸತ್ತು ಹೋಗಿ ಕೆಲವು ಗಂಟೆಗಳ ಬಳಿಕ ಮೂತ್ರ ವಿಸರ್ಜನೆ ಆಗ್ಬೋದು. ವ್ಯಕ್ತಿ ಸತ್ತಾಗ ಮೆದುಳಿನ ಸೂಚನೆ ಅಂಗಾಂಗಗಳಿಗೆ ಸಿಗುವುದಿಲ್ಲ. ಇದರಿಂದಾಗಿ ದೇಹದೊಳಗಿನಿಂದ ಮೂತ್ರ ಅಥವಾ ಮಲ ಹೊರಬರಬಹುದು. ಇನ್ನು ಸಾವಿನ ನಂತರ ಕೂಡ ಉಗುರು ಬೆಳೀತದೆ, ಹಾಗೆಯೇ ಕೂದಲು ಕೂಡ ಬೆಳೀತದೆ. ಹಾಗಂತ ಹೊಸ ಕೂದಲುಗಳು ಹುಟ್ಟುವುದಿಲ್ಲ, ಇರುವ ಕೂದಲು ಬೆಳೀತದೆ. ತುಂಬ ದಿನಗಳಾದರೆ ಉಗುರು ಮತ್ತು ಕೂದಲುಗಳು ಸಡಿಲವಾಗಿ ಬಿದ್ದು ಹೋಗ್ತದೆ. ಇನ್ನು ಸತ್ತ ವ್ಯಕ್ತಿಗಳಲ್ಲಿ ಜೀರ್ಣಕ್ರಿಯೆ ಸಹ ನಡೀತದೆ. ವ್ಯಕ್ತಿ ಸತ್ತ ಮೇಲೂ ಹೊಟ್ಟೆಯೊಳಗಿನ ಆಹಾರವನ್ನು ಜೀರ್ಣ ಮಾಡುವ ಕಾರ್ಯವನ್ನು ಹೊಟ್ಟೆಯೊಳಗಿನ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಮಾಡ್ತದಂತೆ. ದೇಹ ಸಂಪೂರ್ಣವಾಗಿ ತನ್ನ ಕಾರ್ಯ ನಿಲ್ಲಿಸುವವರೆಗೂ ಜೀರ್ಣಕ್ರಿಯೆ ನಡೀತಾನೆ ಇರ್ತದೆ. ಹಾಗೆಯೇ ಮೆದುಳು ಕೂಡ ಕಾರ್ಯವನ್ನು ನಿರ್ವಹಿಸ್ತದೆ. ವ್ಯಕ್ತಿಯ ಇತರ ಅಂಗಾಂಗಗಳು ತನ್ನ ಕಾರ್ಯ ಸಂಪೂರ್ಣವಾಗಿ ನಿಲ್ಲಿಸಿದರೂ ಕೂಡ ಮೆದುಳು ಕೆಲ ದಿನಗಳವರೆಗೆ ಕಾರ್ಯನಿರ್ವಹಿಸುವಂತೆ ಇಡುವ ತಂತ್ರಜ್ಞಾನವಿದೆ. ಇನ್ನು ತ್ವಚೆ ಕಣಗಳು ಜೀವಂತವಾಗಿರ್ತದೆ. ವ್ಯಕ್ತಿ ತೀರಿ ಹೋದರೆ ಕೆಲವು ದಿನಗಳವರೆಗೆ ತ್ವಚೆ ಕಣಗಳು ಜೀವಂತವಾಗಿರ್ತದೆ ಅಂತೆ. ತ್ವಚೆ ಸಡಿಲವಾಗಿ ಕರಗಿದ್ರೂ ಕೂಡ ತ್ವಚೆ ಕಣಗಳು ಜೀವಂತವಾಗಿರ್ತದೆ. ಇನ್ನು ಸಾವಿನ ನಂತರ ಕೂಡ ಪುರುಷರಲ್ಲಿ ಸ್ಖಲನವಾಗ್ತದೆ. ಹೃದಯ ತನ್ನ ಕೆಲಸ ನಿಲ್ಲಿಸಿದಾಗ ರಕ್ತ ದೇಹದ ಕೆಳಭಾಗಕ್ಕೆ ಹರಿತದೆ. ಇದರಿಂದಾಗಿ ಸ್ಖಲನವಾಗ್ತದೆ. ಹೀಗೆ ಮಾನವನ ದೇಹ ಎಂಬುದೇ ಒಂದು ವಿಚಿತ್ರವಾದ ರಚನೆ. ಮನುಷ್ಯ ಸತ್ತು ದೇಹದಿಂದ ಆತ್ಮ ಪ್ರತ್ಯೇಕವಾದ ನಂತರವೂ ಕೂಡ ಅವನ ದೇಹದ ಕೆಲವೊಂದು ಭಾಗಗಳು ಜೀವಂತವಾಗಿರ್ತದೆ ಎಂದರೆ ಅದು ಬಹಳ ಆಶ್ಚರ್ಯಕರವಾದ ವಿಷಯ. ಈ ಮಾಹಿತಿ ಯಾರಿಗೆಲ್ಲ ಗೊತ್ತಿತ್ತು ಎಂಬುದನ್ನು ಕಮೆಂಟ್ ಮಾಡಿ.